ತಮ್ಮ ಆದಂಥ ಶ್ರೀ ಮಂಜುನಾಥ್ ಅವ್ರದ್ದು ಹುಟ್ಟುಹಬ್ಬ. ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಅವರ ಹುಟ್ಟುಹಬ್ಬನ ಯಾರು ಮಾಡ್ತಾರೆ ಅಂದರೆ ಫೌಂಡರ್ಸ್ ಡೇ ಅಂತೇಳಿ ಸಂಸ್ಥಾಪಕರ ದಿನಾಚರಣೆ ಅಂತ ಮಾಡ್ತಾರೆ. ಸೊ ಇವತ್ತು ಫೌಂಡರ್ಸ್ ಡೇ ಮಾಡ್ತಾಯಿದ್ದಾರೆ. ಸೆಕೆಂಡ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟು, ಫೌಂಡರ್ಸ್ ಡೇ ದಿವಸ ಪ್ಯಾರಡೈಸ್ ಇಂಟರ್ನ್ಯಾಷನಲ್ ಅಂತ ಸುಂದರವಾದಂಥ ಒಳ್ಳೆ ಜಾಗದಲ್ಲಿ ಭಾರಿ ಒಳ್ಳೆ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ. ಸೊ ಅದನ್ನು ನಾನು ಬಂದು ಇನಾಗ್ರೇಟ್ ಮಾಡಿದ್ದು. ನಾನು ವಿದ್ಯಾಕ್ಷೇತ್ರದಲ್ಲಿ 34 ವರ್ಷ ಆಯಿತು. ಸೊ ಈಗ ಆ ವಿದ್ಯಾಕ್ಷೇತ್ರದಲ್ಲಿದ್ದು ಇವತ್ತು ಬಂದು ಒಂದು ನಮ್ಮದೇ ನನ್ನ ತಮ್ಮದೇ ಒಂದು ಶಾಖೆ, ಒಂದು ಬ್ರ್ಯಾಂಚನ್ನ ಓಪನ್ ಮಾಡೋದಕ್ಕೆ ಭಾರಿ ಖುಷಿ ಆಯಿತು. ಒಳ್ಳೆ ಲೊಕೇಶನ್ ಇದೆ, ಒಳ್ಳೆ ಎಲಿವೇಶನ್ ಇದೆ, ಬಿಲ್ಡಿಂಗ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸ್ವಲ್ಪ ಈ ವರ್ಷಕ್ಕೆ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಅಡ್ಮಿಷನ್ಸ್ ಆಗ್ತಾಯಿದೆ. ಬಟ್ ನಾನು ಹೇಳಿದ್ದೀನಿ ವಿ ಆರ್ ಲಿಟ್ಲ್ ಅರ್ಲಿ ಫಾರ್ ದಿ ನೆಕ್ಸ್ಟ್ ಇಯರ್ಗೆ ನಾವು ಮುಂಚೆ ಇದ್ದೀವಿ. ಭಾಳ ಚೆನ್ನಾಗಾಗುತ್ತೆ. ವಿದ್ಯಾಕ್ಷೇತ್ರದಲ್ಲಿ ಎಜುಕೇಷನ್ ಒಂದು ಸರ್ವಿಸ್ ಇಂಡಸ್ಟ್ರಿ, ಇಟ್ಸ್ ನಾಟ್ ಎ ಬಿಸ್ನೆಸ್. ಯಾರು ಇದನ್ನು ಸರ್ವಿಸ್ ಅಂತೇಳಿ ತಿಳ್ಕೊಳ್ತಾರೋ, ನಮ್ಮ ಸತ್ಯಸಾಯಿಬಾಬಾ ಅವರ ಆಶೀರ್ವಾದ ಇಲ್ಲಿ. ಸತ್ಯಸಾಯಿಬಾಬಾ ಅವರು ಯಾವಾಗೂ ಹೇಳ್ತಾರೆ, ಸರ್ವಿಸ್ ಈಸ್ ದ ಬೆಸ್ಟ್ ವೇ ಟು ರೀಚ್ ಗಾಡ್ ಅಂತ. ಸೇವೆ ಅನ್ನೋದೇ ಪರಮಾತ್ಮನ ಹತ್ರ ಹೋಗೋದಕ್ಕೆ ಒಳ್ಳೆ ದಾರಿ ಅಂತೇಳಿ. ಸೊ ಅವ್ರು ಯಾವತ್ತೂ ರಾಮ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡು, ಅಲ್ಲ ಪ್ರೇ ಮಾಡು, ಜೀಸಸ್ ಹೋಗು, ಅದೆಲ್ಲ ಏನು ಹೇಳಿದೆ, ಸರ್ವಿಸ್. ವಿಚ್ ಎವರ್ ದಿ ರಿಲಿಜನ್ ಯು ಬಿಲಾಂಗ್ಸ್ ಟು, ಯು ಶುಡ್ ಡೂ ದಿ ಸರ್ವಿಸ್ ಟು ದಿ ಮ್ಯಾನ್ ಕೈಂಡ್. ಸೊ ನೀನು ಸೇವೆ ಮಾಡಿದ್ರೆ ದಟ್ ಈಸ್ ದಿ ಬೆಸ್ಟ್ ವೇ ಟು ರೀಚ್ ಗಾಡ್ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಇವತ್ತು ಒಂದು ಒಳ್ಳೆಯ ಸೇವೆ ಕಾರ್ಯಕ್ರಮ ಇನಾಗ್ರೇಟ್ ಮಾಡಿ ನನಗೂ ಖುಷಿ ಆಯಿತು. ಸೊ ಇದು ನಮ್ಮ ಫ್ಯಾಮಿಲಿದು. ನನ್ನ ನಿಮ್ಗೆ ಗೊತ್ತು, ಬರ್ತ್ಡೇ ಆಚರಣೆ ಮಾಡುತ್ತಾನೆ ಇರ್ತೀವಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿ ವರ್ಷನೂ ತಾವೆಲ್ಲರೂ ಬರ್ತಾ ಇರ್ತೀರ, ನಮ್ಗೆ ಆಶೀರ್ವಾದ ಮಾಡ್ತಾನೆ ಇರ್ತೀರ. ಈ ವರ್ಷ 56ನೇ ವರ್ಷ ಬರ್ತ್ಡೇ ಆಚರಣೆ ಮಾಡಿದ್ದೀವಿ. ಸೊ ಈ ವರ್ಷ ಏನಪ್ಪ ಅಂದರೆ ವಿಶೇಷ ಅಂದರೆ ಇನ್ನೊಂದು ಹೊಸ ಇಂಟರ್ನ್ಯಾಷನಲ್ ಸ್ಕೂಲು ಒಂದು ಸಂಸ್ಥೆನ ಇನಾಗ್ರೇಟ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಅಣ್ಣವ್ರು ಬಂದಿದ್ದರು. ಸೊ ಅವರೇ ಇನಾಗ್ರೇಟ್ ಮಾಡಿ ಆಶೀರ್ವಾದ ಮಾಡಿಬಿಟ್ಟು ಹೋದರು. ನಮಗೆ ಅಣ್ಣ ಆದ್ರೂ ಅವರೇ, ತಂದೆ ಆದ್ರೂ ಅವರೇ. ನಮಗೆ ಚಿಕ್ಕ ವಯಸ್ಸಿನಾಗ ಅಂತಲೇ ನಮ್ಮ ತಂದೆ ತೀರೋದ್ಮೇಲೆ ಇಡೀ ಫ್ಯಾಮ್ಲಿನನ್ನು ಅಪ್ಲಿಫ್ಟ್ ಮಾಡಿಕೊಂಡು ಎಲ್ಲರಿಗೂ ಮದುವೆಗಳು ಮಾಡಿಕೊಂಡು ಎಲ್ಲರನ್ನೂ ದೊಡ್ಡದು ಮಾಡ್ಕೊಂಡು ಬಂದಿರೋಂಥವ್ರು ತಂದೆ ನಮಗೆ ಅವರು. ಅವರೇನೇ ಒಂದು ಇವತ್ತು ನಮಗೆ ಎಲ್ಲ ಆಶೀರ್ವಾದ ಮಾಡಿ ಇನಾಗ್ರೇಟ್ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ. ನನಗೂ ಅವರೇ ಮದುವೆ ಮಾಡಿದ್ರು, ನನ್ನ ಮಗಳಿಗೂ ಅವರೇ ಮದುವೆ ಮಾಡಿದ್ರು. ಯಾವ ತಂದೆ ಆದರೆ ಏನೋ ಅವ್ರ ಮಕ್ಳಿಗೆ ಮದುವೆ ಮಾಡ್ತಾರೆ ಅಷ್ಟೇ. ಬಟ್ ಮೊಮ್ಮಕ್ಕಳಿಗೂ ಮಾಡೋವಂಥ ಇದಿಲ್ಲ. ಆ ಥರದ್ರಲ್ಲಿ ನನಗೂ ಮಾಡಿ ನನ್ನ ಮಗಳಿಗೂ ನಿಂತ್ಕೊಂಡು ಮದುವೆ ಮಾಡಿದ್ರು. ನನಗೆ ತುಂಬಾ ಭಾರಿ ಅದೃಷ್ಟವಂತರು ನಾವು ಅಂದ್ಕೊಬೇಕು. ಯಾಕೆಂದರೆ ನಮ್ಮ ತಾಯಿ ಅವ್ರಿಗೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ, ತುಂಬ ಅಮಾಯಕರಂದರೆ ಅವ್ರಿಗೆ ಒಂದೇ ಒಂದು ಗೊತ್ತಿತ್ತು. ನಮ್ಮ ಈ ರಾಮಾಯಣದಲ್ಲಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಅವ್ರ ತಾಯಿ ಒಂದೇ ಒಂದು, ನಮ್ಮ ಈ ಕನ್ನಡದಲ್ಲಿ ಯಾರಾದರೂ ಊರಿನಿಂದ ಹೊರಗಡೆ ಹೋದಾಗ, ಜಾತ್ರೆಗೆ ಹೋದಾಗ ಏನೋ ಕ್ಯಾರಿಯರ್ ತಂಗಳು ಏನಾದ್ರು ಕಟ್ಕೊಡ್ತಾರಲ್ಲ, ಏನಂತಾರೆ ಅದನ್ನು, ಬುತ್ತಿ ಕಟ್ಕೊಡ್ತಾರಂತೆ. ಆ ಥರ ರಾಮನಿಗೆ ಅವ್ರ ತಾಯಿ ವನವಾಸಕ್ಕೆ ಹೋದಾಗ, 14 ವರ್ಷ ವನವಾಸ ಹೋದಾಗ ಅವ್ರ ತಾಯಿ ಏನು ಕೊಟ್ರಂದರೆ, ಧರ್ಮನ ಬಿಟ್ಟು ಎಲ್ಲೂ ನಡ್ಕೊಬೇಡ, ಇದೊಂದೇ ನಾನು ಕೊಡೋಕ್ಕಾಗೋದು ಅಂತ ಒಂದು ಬುತ್ತಿ ಕೊಟ್ಕೊಟ್ರಂತೆ. ನಮ್ಮ ತಾಯಿನೂ ಅಷ್ಟೇ. ನಮಗೆ ನಮ್ಮ ತಂದೆ ಚಿಕ್ಕ ವಯಸ್ಸಾಗೆ ತೀರೋದಾಗ ಅವ್ರಿಗೆ ಏನು ವ್ಯವಹಾರಗಳು ಗೊತ್ತಿಲ್ಲ. ಬಟ್ ಅದೊಂದನ್ನೇ ನಮಗೆ ಅವರು ಹೇಳ್ಕೊಟ್ಟಿದ್ದೇನಪ್ಪ ಅಂದರೆ, ಧರ್ಮನ ಬಿಟ್ಟು ಹೋಗ್ಬೇಡ್ರಿ, ಯಾರ ಮನೆವರೆಗೂ ಬಂದರೆ ಕೂಡ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಶಬ್ದನ ಯೂಸ್ ಮಾಡಿಬಿಡ್ರಿ. ನಿಮ್ಮ ತಂದೆ ಕಾಲದಿಂದ ನಾವು ದಾನ ಧರ್ಮ ಮಾಡ್ಕೊಂಬಂದಿರೋಂಥ ಕುಟುಂಬ, ಅಂಥ ಕುಟುಂಬದಲ್ಲಿ ನೀವಿದ್ದೀರ. ನೀವು ಕೂಡ ನಿಮ್ಮ ಕೈಯಲ್ಲಿ ಆದಷ್ಟು ಎಲ್ಲರಿಗೂ ಕೈ ಜೋಡಿಸಿ ಆದಷ್ಟು ನಿಮ್ಮ ಕೈಲಾಗುವಂಥ ಸಹಾಯನ ಮಾಡ್ಕೊಂಬನ್ನಿ. ಎಲ್ಲರೂ ಮನೆಯವ್ರಿಗೂ ಜನ ಹೋಗಲ್ಲ. ಸಹಾಯ ಇಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ದರೆ ಬರ್ತಾರೆ. ಅವ್ರಿಗೆ ಗೊತ್ತಿದ್ರೆ ಅಂದರೆ ಭಗವಂತನೇ ಕಳಿಸ್ಕೊಡ್ತಾನೆ ಅವ್ರನ್ನ, ಯಾವಾಗ ಪರಮಾತ್ಮನೇ ಕಳಿಸ್ಕೊಡ್ತಾನೆ. ಆ ವಿಷಯದಲ್ಲಿ ನಾವು ಅದನ್ನೇ ಹಂಗೆ ಫಾಲೋ ಮಾಡ್ಕೊಂಬಂದ್ವಿ.
ಇವತ್ತು ದೇವರು ಏನೋ ಈ ಮಟ್ಟಕ್ಕೆ ನಮ್ಮನ್ನ ಇಟ್ಟಿದ್ದಾರೆ. ಸೊ ಎಲ್ಲ ಒಂದು ದೊಡ್ಡವರ ಆಶೀರ್ವಾದ. ನಾನು ಹೇಳಿಲ್ವ, ಏನು ಗೊತ್ತಿಲ್ಲದರೆ ನಮ್ಮ ತಾಯಿ ನಮಗೆ ಈ ಧರ್ಮದ ಒಂದು ಬುತ್ತಿ ಕೊಟ್ಟರು. ಆ ಒಂದು ಇದರಲ್ಲಿ ಈ ಮಟ್ಟಕ್ಕೆ ದೇವರು ನಾವು ನಮ್ಮ ಕೈಲಾಗುವಂಥ ಸಹಾಯಗಳು ಮಾಡಿಕೊಂಡು ಯಾವಾಗ ಪರಮಾತ್ಮನ ಕಡೆ ಒಂದು ಹೆಜ್ಜೆ ಇಟ್ಟು ಪರಮಾತ್ಮ ನಮ್ಮ ಕಡೆ 100 ಹೆಜ್ಜೆ ಇರ್ತಾರೆ ಅಂತ ಹಿರಿಯರು ಹೇಳ್ತಾ ಇದ್ರು. ಆ ದಾರಿ ಇಟ್ಕೊಂಡ್ವಿ, ಆ ದಾರಿನಲ್ಲೇ ನಾವು ಬಂದ್ವಿ. ಇವತ್ತು ನಮ್ಮನ್ನು ಪರಮಾತ್ಮ ಒಂದು ಉನ್ನತ ಮಟ್ಟದಲ್ಲಿ ಇಟ್ಟಿದ್ದಾರೆ. ಇನ್ನು ನಾವು ಇರೋಷ್ಟು ದಿವಸಗಳು ಕೂಡ ಆದಷ್ಟು ಸೊಸೈಟಿಗೆ ಒಂದು ಸೇವೆ ಮಾಡಬೇಕು. ಸೊಸೈಟಿನಿಂದ ನಾನು ಪ್ರತಿ ಸಲ ನಿಮ್ಗೆ ಹೇಳುತ್ತಾ ಇರ್ತೀನಿ, ತಾಯಿ ನಮಗೆ 9 ತಿಂಗಳು ನಮ್ಮನ್ನು ಜನ್ಮ ಕೊಟ್ಟಿರ್ತಾರೆ. ಇನ್ನು ನಾವು ಈ ಕಟ್ಟೆ ಇರೋವರೆಗೂ, ಈ ಶರೀರ ಇರೋವರೆಗೂ ಕೂಡ ನಾವು ಕಂಪ್ಲೀಟ್ ಎಲ್ಲ ಪಡೆಯೋದೆಲ್ಲಪ್ಪ ಅಂದರೆ ನಮ್ಮ ಈ ಸೊಸೈಟಿ ನೇಚರಿಂದ. ನಾವು ನೇಚರ್ಗೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕು. ಆ ನೇಚರ್ಗೆ ನಾವು ಆದಷ್ಟು ಕೂಡ ನಾವು ಕೂಡ ಸೊಸೈಟಿಗೆ ನೇಚರ್ಗೆ ಸಹಾಯ ಮಾಡಿ 10 ಜನಕ್ಕೆ ಮಾದರಿಯಾಗಿ ಇರೋಷ್ಟು ದಿವಸನೂ ಆ ಒಂದನ್ನು ಕಾಪಾಡ್ಕೊಂಡು ಹೋಗಬೇಕು. ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದೀವಿ, ಒಳ್ಳೆಯ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದೀವಿ. ತಂದೆ ತಾಯಿಯ ಗೌರವ, ಈ ವಂಶದ ಗೌರವ ಕಾಪಾಡ್ಕೊಂಡು ಹೋಗ್ಬೇಕಂತಲೇ ನಾವು ಈ 50 ವರ್ಷ 6 ವರ್ಷನೂ ಬಂದಿದ್ದೀನಿ. ಇರೋಷ್ಟು ದಿವಸನೂ ಇದನ್ನು ಕಾಪಾಡ್ಕೊಂಡು ಹೋಗ್ತೀವಿ.